ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರನ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು RCB ಮ್ಯಾಚ್ ಡೇ. ಹೌದು, ಇವತ್ತು ಮ್ಯಾಚ್ ಆಡ್ತಾ ಇರೋದು RR ವರ್ಸಸ್ RCB. ಎಲ್ಲರಿಗೂ ಗೊತ್ತಿರಾಗೆ RR ಇರ್ಬೋದು, RCB ಇರ್ಬೋದು, ಒಂಥರ ಸೋಲಿಲ್ಲದ ಸರದಾರರಂತೆ ನುಗ್ಗಿ ಬರ್ತಾ ಇದಾರೆ ಈ ಮ್ಯಾಚ್ಗೆ. ಲಾಸ್ಟ್ ಆಡಿರೋ 2 ಮ್ಯಾಚಸ್ ಇರ್ಬೋದು, ರಾಜಸ್ಥಾನ 2 ಮ್ಯಾಚ್ ವಿನ್ ಆಗಿದ್ದಾರೆ. ಅದು ಡಾಮಿನೇಟಿಂಗ್ ವಿಕ್ಟ್ರಿ ಅಂತ ಹೇಳ್ಬೋದು. ನಮ್ಮ RCBನೂ ಅಷ್ಟೇ 2 ಮ್ಯಾಚ್ ವಿನ್ ಹಾಕೊಂಡು ಡಾಮಿನೇಟಿಂಗ್ ವಿಕ್ಟ್ರಿಯಿಂದ ಬರ್ತಾ ಇದೆ. ಆದ್ರಿಂದ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂಥರ ಈಕ್ವಲ್ ಫೈಟ್ ಇರುತ್ತೆ, ಮತ್ತೆ ಈಕ್ವಲ್ ಕಂಟೆಸ್ಟ್ ಇರುತ್ತೆ ಅಂತ. ಈ ತರ ಮ್ಯಾಚಸ್ ವಿಟ್ನೆಸ್ ಮಾಡಕ್ಕೆಲ್ಲ ವೇಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ 2 ವಿನ್ ಆಗಿರೋ ಟೀಮ್ಸ್ ಅಲ್ವಾ. ಇವತ್ತೇನಾದ್ರೂ ಯಾವ ಸೋಲುತ್ತೋ ಅದು ಈ ಟೂರ್ನಿಯಲ್ಲಿ ಮೊದಲ ಸೋಲಾಗುತ್ತೆ. ಯಾರು ನೋಡೋಣ, ಯಾರು ವಿನ್ ಆಗ್ತಾರೋ ಯಾರು ಸೋಲ್ತಾರೋ ಅಂತ. ಈಗ RCB ಪ್ರತಿಯೊಂದು ಸ್ಟಾಟ್ಸ್ ಇರ್ಬೋದು, ಎಲ್ಲವನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕಬಿಡಿ ಅಂತ ಹೇಳ್ತಾ ಬೇಗ 1K ಕಂಪ್ಲೀಟ್ ಮಾಡೋಣ. ಇವಾಗ ಡೈರೆಕ್ಟ್ ಆಗಿ ಮ್ಯಾಚ್ ಬರೋಣ. RR ಮತ್ತೆ RCB ಒಂಥರ 2 ಟೀಮ್ಸ್ ಹೈಲಿ ಕಾನ್ಫಿಡೆಂಟ್ ಅಲ್ಲಿ ಬರ್ತಾರೆ. ಯಾಕಂದ್ರೆ 2 ವಿನ್ನಿಂಗ್ ಸ್ಟ್ರೈಕ್ ಇಂದ ಬರ್ತಾರೆ. ಆದ್ರಿಂದ ಒಂಥರ ಹೈಲಿ ಕಾನ್ಫಿಡೆಂಟ್ ಅಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಇವತ್ತು ಮ್ಯಾಚ್ ಆಗ್ತಾ ಇರೋದು ಬಂದು ಗುವಾಹಟಿಯಲ್ಲಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಗುವಾಹಟಿ ಬಂದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಲಾಸ್ಟ್ ಮ್ಯಾಚ್ ಅಬ್ಸರ್ವ್ ಮಾಡಿರ್ತೀರಾ, RR ವರ್ಸಸ್ ಮುಂಬೈ ಆಡ್ಬೇಕಾದ್ರೂ ಮಳೆಯಿಂದ ಸ್ವಲ್ಪ ಓವರ್ಸ್ ರಿಲೀಸ್ ಆಯ್ತಲ್ವಾ. ಆ ಮ್ಯಾಚ್ ಆಡಿದ್ದು ಗುವಾಹಟಿಯಲ್ಲಿ. RR ಅವ್ರು ಯಾವ ತರ ಬ್ಯಾಟಿಂಗ್ ಆಡಿದ್ರು, ಸಖತ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಆದ್ರಿಂದ ಇವತ್ತು ನಾವು ಈ ಗ್ರೌಂಡ್ ಅಲ್ಲಿ ಒಂಥರ ಹೈ ಸ್ಕೋರಿಂಗ್ ಗೇಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ 2 ಟೀಮು ಸ್ಟ್ರಾಂಗ್ ಇದೆ, 2 ವಿನ್ನಿಂಗ್ ಇಂದ ಬರ್ತಾ ಇದೆ, ಒಂಥರ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಆದ್ರಿಂದ ಇವತ್ತು ಹೈ ಸ್ಕೋರಿಂಗ್ ಗೇಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಟಾಟ್ಸ್ ಅಂತ ಬಂದಾಗ RR ವರ್ಸಸ್ RCB ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 34 ಮ್ಯಾಚಸ್ ಆಡಿರೋದು. ಅದರಲ್ಲಿ RCB 17 ಮ್ಯಾಚಸ್ ವಿನ್ ಆಗಿದ್ರೆ, RR ಬಂದು 14 ಮ್ಯಾಚಸ್ ವಿನ್ ಆಗಿರೋದು. ಇಲ್ಲಿ ಸ್ವಲ್ಪ RCB ಅಹೆಡ್ ಇದೆ, ಬಟ್ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ, ಸ್ವಲ್ಪನೇ ಇರೋದು. ಆದ್ರಿಂದ ಒಂಥರ ಈಕ್ವಲ್ ಪೈಪೋಟಿ ಇವತ್ತು ಇದ್ದೇ ಇರುತ್ತೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಗುವಾಹಟಿಯಲ್ಲಿ ಇದುವರೆಗೂ ನಮ್ಮ RCB RR ಯಾವ್ದೇ ಆಡಿಲ್ಲ, ಇದ್ರದ್ದು ಯಾವ್ದೇ ಸ್ಟಾಟ್ಸ್ ಇಲ್ಲ. ಯಾಕಂದ್ರೆ RRದು ಹೋಮ್ ಗ್ರೌಂಡ್ ಬಂದು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ. ಬಟ್ ಈ ಸೀಸನ್ ಇಲ್ಲಿ ಆಡ್ತಾ ಇದಾರಲ್ವಾ, ಇಲ್ಲಿ ಇದುವರೆಗೂ RCB ಮತ್ತೆ RR ಯಾವ್ದೇ ಮ್ಯಾಚ್ ಆಡಿಲ್ಲ. ಆದ್ರಿಂದ ಇಲ್ಲಿ ಯಾವ್ದೋ ಸ್ಟಾಟ್ಸ್ ಇಲ್ಲ. ಮತ್ತೆ ಈ ಗ್ರೌಂಡ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಆಗಿರೋದ್ರಿಂದ ಇವಾಗ ಏನಾದ್ರು ಪೋಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರೆ ನೀವು ವಿನ್ ಆಗ್ಬೇಕಂದ್ರೆ 170+ ರನ್ಸ್ ನ ಸ್ಕೋರ್ ಮಾಡಬೇಕು. ಇಲ್ಲ ಅಂದ್ರೆ ಡಿಪೆಂಡ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಅದೇನಾದ್ರೂ ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕಾದಾಗ ಚೇಸ್ ಮಾಡ್ಬೇಕಂದ್ರೆ 165 ಒಳಗಡೆ ಕಟ್ ಆಗ್ಬೇಕು. ಇಲ್ಲ ಅಂದ್ರೆ ಚೇಸ್ ಮಾಡಕ್ ಕಷ್ಟ ಆಗುತ್ತೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 6 ಮ್ಯಾಚಸ್. ಅದರಲ್ಲಿ ಪೋಸ್ಟ್ ಬ್ಯಾಟಿಂಗ್ ಆಡಿದವರು 3 ಮ್ಯಾಚಸ್ ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 2 ಮ್ಯಾಚಸ್ ವಿನ್ ಆಗಿದ್ದಾರೆ. ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಈಕ್ವಲ್ ಇದೆ. ಪೋಸ್ಟ್ ಬ್ಯಾಟಿಂಗ್ ಆಡಿದವರು ವಿನ್ ಆಗಿದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ವಿನ್ ಆಗಿದ್ದಾರೆ. ಆದ್ರಿಂದ ಟಾಸ್ ವಿನ್ ಆದವರು ಒಂಥರ ಯಾವ್ದೇ ತಗೊಂಡ್ರು ಆಶ್ಚರ್ಯ ಪಡೋಂಥದ್ದೇನಿಲ್ಲ. ಬ್ಯಾಟಿಂಗ್ ತಗೋಬಹುದು, ಇಲ್ಲ ಬೌಲಿಂಗ್ ತಗೋಬಹುದು. ಆಲ್ಮೋಸ್ಟ್ ಅಲ್ಲಿ ಇವಾಗ ನಡೀತಾ ಇರೋ ಟ್ರೆಂಡ್ ಏನಂದ್ರೆ ಯಾವ್ದೇ ಗ್ರೌಂಡ್ ಆಗ್ಲಿ, ಯಾವ್ದೇ ವೆನ್ಯೂ ಆಗ್ಲಿ ಚೇಜಿಂಗ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ. ಆದ್ರಿಂದ ಇವತ್ತು ವಿನ್ ಆದವರು ನನ್ಗೆ ಅನ್ಸ್ದಂಗೆ ಚೇಜಿಂಗ್ ತಗೋತಾರೆ. ಇವಾಗ 2 ಟೀಮ್ಸ್ ನ ಪ್ಲೇಯಿಂಗ್ 11 ನೋಡೋಣ. RCB 2 ಮ್ಯಾಚ್ ವಿನ್ ಹಾಕೊಂಡ್ ಬರ್ತಾ ಇದೆ. ಆದ್ರಿಂದ ವಿನ್ನಿಂಗ್ ಕಾಂಬಿನೇಷನ್ ನ ಚೇಂಜ್ ಮಾಡಕ್ ಹೋಗಲ್ಲ ಯಾವುದೇ ಕಾರಣಕ್ಕೂ. ನಮ್ಮ RCBನೇ ಅಂತಲ್ಲ, ಯಾವ್ದೇ ಟೀಮ್ ಆಗ್ಲಿ ವಿನ್ನಿಂಗ್ ಕಾಂಬಿನೇಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಹೋಗಲ್ಲ. ಆದ್ರಿಂದ ನಮ್ಮ RCB ಇವತ್ತು ಅಷ್ಟೇ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗುತ್ತೆ. ಮತ್ತೆ RR ಅಷ್ಟೇ ಲಾಸ್ಟ್ 2 ಮ್ಯಾಚ್ ವಿನ್ ಆಗಿದ್ದಾರೆ. ಅವರು ಅಷ್ಟೇ ವಿನ್ನಿಂಗ್ ಕಾಂಬಿನೇಷನ್ ನ ಚೇಂಜ್ ಮಾಡಕ್ ಹೋಗಲ್ಲ. ಇವತ್ತು ಅವರು ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. ಮತ್ತೆ 2 ಟೀಮ್ಸ್ ನ ಕಂಪೇರ್ ಮಾಡೋಣ. ಕಂಪೇರ್ ಮಾಡಿದಾಗ ನೋಡಿ, ನಮ್ಮ RCB ಟಾಪ್ ಆರ್ಡರ್ ಸಕ್ಕದಾಗಿದೆ, RRದು ಟಾಪ್ ಆರ್ಡರ್ ಸಕ್ಕದಾಗಿದೆ. ಒಂದು RCB ಮಿಡ್ಲ್ ಆರ್ಡರ್ ನೋಡಿ, ಮಿಡ್ಲ್ ಆರ್ಡರ್ ಅಷ್ಟೇ ಸಕ್ಕದಾಗಿ ಕಾಣ್ತಾ ಇದೆ. ಆನ್ ಪೇಪರ್ ಅಷ್ಟೇ, ಪರ್ಫಾರ್ಮೆನ್ಸ್ ವೈಸ್ ಅಷ್ಟೇ ಸಕ್ಕದಾಗಿದೆ. RRದು ಆನ್ ಪೇಪರ್ ಸಕ್ಕದಾಗಿದೆ, ಚೆನ್ನಾಗಿದೆ. ಬಟ್ ಅವ್ರ ಕಡೆಯಿಂದ ಇನ್ನೂ ಪರ್ಫಾರ್ಮೆನ್ಸ್ ಬಂದಿಲ್ಲ, ಯಾಕಂದ್ರೆ ಅವ್ರದ್ದು ಎಕ್ಸ್ಪೋಸ್ ಆಗಿಲ್ಲ. ಮತ್ತೆ ಬೌಲಿಂಗ್ ಅಂತ ಬಂದಾಗ RCB ಕಡೆನೂ ಸಕ್ಕದಾಗಿ ಮಾಡ್ತಾ ಇದ್ದಾರೆ, ಸಕ್ಕದಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಬೌಲರ್ಸ್. RR ಕಡೆನೂ ಸಕ್ಕದಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದ್ರಿಂದನೇ ಅಲ್ವಾ 2 ಮ್ಯಾಚ್ ವಿನ್ ಆಗಿರೋದು. ಬಟ್ RRದು ಏನ್ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ, RR ಕಡೆ ಇನ್ನೂ ಮಿಡ್ಲ್ ಆರ್ಡರ್ ಎಕ್ಸ್ಪೋಸ್ ಆಗಿಲ್ಲ. ಅವ್ರು ಯಾವ್ಯಾವ ಮ್ಯಾಚ್ ವಿನ್ ಆಗಿದಾರೋ, 2 ಮ್ಯಾಚ್ ವಿನ್ ಆಗಿದಾರಲ್ಲ, ಅದೆಲ್ಲ ನೋಡಿ ಟಾಪ್ ಆರ್ಡರ್ ರನ್ ಸ್ಕೋರ್ ಮಾಡಿದ್ದಾರೆ. ಆದ್ರಿಂದ ಮ್ಯಾಚಸ್ ವಿನ್ ಆಗಿದೆ ಅಂತ ಹೇಳ್ಬೋದು. ಮಿಡ್ಲ್ ಆರ್ಡರ್ ಮತ್ತೆ ಲೋಯರ್ ಆರ್ಡರ್ ಇನ್ನೂ ಎಕ್ಸ್ಪೋಸ್ ಆಗಿಲ್ಲ. ನಮ್ಮ RCB ಆತರ ಅಲ್ಲ, ಟಾಪ್ ಆರ್ಡರ್ ಇರ್ಬೋದು, ಮಿಡ್ಲ್ ಆರ್ಡರ್ ಇರ್ಬೋದು, ಲೋಯರ್ ಆರ್ಡರ್ ಇರ್ಬೋದು, ಪ್ರತಿಯೊಂದು ಕಡೆ ಎಕ್ಸ್ಪೋಸ್ ಆಗಿದೆ. ಅದೇ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ RCBನೂ 2 ಮ್ಯಾಚ್ ವಿನ್ ಹಾಕೊಂಡ್ ಬರ್ತಾ ಇದೆ. ಇವೆರಡು ಕಂಪೇರ್ ಮಾಡಿ ನೋಡಿದ್ಮೇಲೆ ನಮ್ಮ RCBನೇ ಸ್ವಲ್ಪ ಅಹೆಡ್ ಆಗಿ ಕಾಣಿಸ್ತಾ ಇದೆ. RCB ಸ್ವಲ್ಪ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಅವರು ವಿನ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರ ಕಡೆ ಸ್ವಲ್ಪ ವೀಕ್ನೆಸ್ ಇದೆ, ನಮ್ಮ RCB ಕಡೆ ಯಾವ್ದೇ ವೀಕ್ನೆಸ್ ಇಲ್ಲ. ಇವೆಲ್ಲ ಕಂಪೇರ್ ಮಾಡಿ ನೋಡಿದ್ದಾದ್ಮೇಲೆ ನಂಗೆ ಅನಿಸ್ದಂಗೆ ಇವತ್ತು RCB ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಅನಿಸಿಕೆ ಇವತ್ತು RR ವಿನ್ ಆಗುತ್ತಾ ಇಲ್ಲ RCB ವಿನ್ ಆಗುತ್ತಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.